ನಮಸ್ಕಾರ ವೀಕ್ಷಕರೇ. ನಾವು ಸಾಕಷ್ಟು ಬಾರಿ ಕೇಳಿರ್ತೀವಿ ಅಥವಾ ನಿಮಗೂ ಈ ಅನುಭವಕ್ಕೆ ಬಂದಿರ್ಬೋದು. ಏನಂದರೆ ಯಾರೋ ನಮಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಅದಕ್ಕೆ ನಮ್ಗೆ ಏಳಿಗೆ ಆಗ್ತಾ ಇಲ್ಲ ಅಥವಾ ನಮ್ಗೆ ತುಂಬ ತೊಂದರೆಗಳಾಗ್ತಾ ಇದೆ ಅಂತ. ಆದರೆ ಯಾರು ಮಾಡಿಸಿದ್ದಾರೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಇದನ್ನು ತಿಳ್ಕೊಬೇಕು ಅಂದರೆ ನಾವು ಏನು ಮಾಡಬೇಕು? ಇದೆಲ್ಲವನ್ನು ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಖ್ಯಾತ ಜ್ಯೋತಿಷಿಗಳು ಗಿರಿಧರ್ ಭಟ್ ಗುರುಗಳಿದ್ದಾರೆ. ಬನ್ನಿ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ, ಮೊದಲಿಗೆ ಈ ಮಾಟ ಮಂತ್ರ ಮಾಡಿಸಿರೋದು ಅಂತ ಎಲ್ಲ ಹೇಳ್ತಾರೆ, ಕೇಳಿದ್ದೀವಿ ನಾವು. ಅಥವಾ ಕೆಲವೊಬ್ಬರು ಅನುಭವಕ್ಕೂ ಬಂದಿರ್ಬೋದು, ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ, ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳೋದು ಕೇಳಿದ್ವಿ. ಈ ರೀತಿಯಾಗಿ ಮಾಟ ಮಂತ್ರ ಮಾಡಿಸಿದ್ರೆ ಮಾಡಿಸೋರ್ಗೆ ಏನು ಉಪಯೋಗ ಇರುತ್ತೆ ಗುರುಗಳೇ? ಯಾಕೆ ಮಾಡಿಸ್ತಾರೆ ಈ ರೀತಿ? ನೋಡಿ, ಮಾಡಿಸಿದವ್ರಿಗೂ ಏನು ಉಪಯೋಗ ಇಲ್ಲ. ಯಾರಿಗಾಗಿರುತ್ತೆ ಅವ್ರು ಇದರಿಂದ ಸಮಸ್ಯೆಗಳನ್ನು ಅನುಭವಿಸ್ತಾನೆ. ಅವರ ಒಂದು ಮೆಂಟಾಲಿಟಿ ಇನ್ನೊಬ್ರಿಗೆ ಕಷ್ಟ ಕೊಡಬೇಕು, ಅಥವಾ ಅವ್ರಿಗೊಂದು ಅನುಮಾನ, ಏನೋ ಒಂದು ಇವರಿಂದ ನಮ್ಗೆ ಅನಾನುಕೂಲ ಆಗಿದೆ ಅನ್ನೋವಂಥ ದ್ವೇಷ, ವೈರತ್ವಕ್ಕೆ ಮೂಲ ಕಾರಣದಿಂದ ಮಾಂತ್ರಿಕವಾಗಿ ನಡೆಸಿರ್ತಾರೆ. ಕೆಲವೊಬ್ಬರು ಅದೇ ರೀತಿಯಲ್ಲಿ ಬೇರೆ ಬೇರೆ ಆಲೋಚನೆ ಮುಂದಾಗಬಾರ್ದು, ಬೆಳಿಬಾರ್ದು, ಇವ್ರು ಯಾವುದೇ ಹಂತಕ್ಕೆ ಹೋಗಬಾರ್ದು, ಕೆಳಮಟ್ಟದಲ್ಲೇ ಇರಬೇಕೆಂಬತಕ್ಕಂಥ ಒಂದು ದುಷ್ಕೃತ್ಯ ಆಲೋಚನೆ. ಇನ್ನೂ ಕೆಲವೊಬ್ರು ನೋಡಿ ಮಾಡೋಕ್ಕೆ ಕೆಲಸ ಇರೋದಿಲ್ಲ, ಬರೀ ಇನ್ನೊಬ್ಬರಿಗೆ ಏನಾದರೂ ಮಾಡಬೇಕು, ಹಾಳುಗಿಡಬೇಕು, ತುಳಿಬೇಕು, ಇಂಥ ಒಂದು ಅಭಿರುಚಿಯಲ್ಲೇ ಜೀವನನ ಕಾಲ ಕಳೆದುಬಿಡ್ತಾರೆ. ಅವ್ರು ಏನಕ್ಕೆ ಮಾಡಿಸ್ತಾರೆ ಅನ್ನೋದು ಅವ್ರ ಮನಸ್ಸಿಗೆ ಗೊತ್ತಿರುತ್ತೆ. ಸಹಜವಾಗಿ ಹೇಳ್ಬೇಕಂತಂದರೆ ಬೆಳವಣಿಗೆ ಅಥವಾ ಏನೋ ಉದ್ಧಾರ ಆಗ್ತಾಯಿದ್ರೆ ಇಂಥ ಕೃತ್ಯ, ಅಥವಾ ಯಾವುದೋ ಒಂದು ಹಳೆ ದ್ವೇಷ ವೈರತ್ವಕ್ಕೋಸ್ಕರ ಇಂಥ ಕೃತ್ಯಗಳನ್ನು ಮಾಡ್ತಾರೆ. ಈಗ ಆಧುನಿಕವಾಗಿ ನೋಡೋದಾದರೆ ಇದರದ್ದು ಫಲ ಅನ್ನೋದು ಕಡಿಮೆ ಆಗಬೇಕು, ಅಥವಾ ಈ ಮಾಟ ಮಂತ್ರ ತಂತ್ರಗಳನ್ನೋದೆಲ್ಲ ಜನ ಬಿಟ್ಬಿಟ್ಟು ಏನೋ ಒಂದು ಒಳ್ಳೆ ರೀತಿಯಲ್ಲಿ ಇರಬೇಕು ಅನ್ನೋವಂಥ ಆಲೋಚನೆ ಸಹಜವಾಗಿದ್ದರೂ ಇತ್ತೀಚೆಗೆ ಇವೆಲ್ಲ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಸುಲಭವಾಗಿ ಸಿಗ್ತಾ ಇದೆ, ಮಾಹಿತಿಗಳು ದೊರೀತಾ ಇದ್ದಾವೆ. ಕೊನೆಯದಾಗಿ ಅವ್ನ ಮುಂದೆ ಏನೂ ಮಾಡಲಿಕ್ಕಾಗಲ್ಲ, ಹೋಗಿ ಜಗಳ ಮಾಡಲಿಕ್ಕಾಗಲ್ಲ, ಕೊನೆ ಅವ್ನು ಹಿಂದೆ ಕಡೆ ನಿಂತ್ಕೊಂಡು ಹಿಂಗೆ ಮಾಟ ಮಂತ್ರ ಏನೋ ಒಂದು ಮಾಡಿ ಕೂರಿಸ್ಬಿಡೋದು. ಇದು ನೋಡಿ, ಇಲ್ಲೂ ನೋಡ್ತೀವಿ ನಾವು, ದೊಡ್ಡ ದೊಡ್ಡ ರಾಜಕೀಯದಂಥ ಒಂದು ಪ್ರಸಂಗಗಳಲ್ಲೂ ಇತ್ತೀಚೆಗೆ ನಾವು ನೋಡ್ತಾ ಇರ್ತೀವಿ. ಅವ್ರು ಯಾರೋ ಮಾಟ ಮಾಡಿದ್ರಂತ ಯಾರ್ಯಾರೋ ಹೇಳ್ತಾ ಇರ್ತಾರೆ, ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಬರ್ತಾ ಇರುತ್ತೆ. ನೋಡಿ, ಅನುಭವದಿಂದ ಇದನ್ನು ನಾವು ಅಳಿಬೋದು. ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ಮನುಷ್ಯನಿಗೆ ಯಾವಾಗ ಅವನ ಮೇಲೆ ಅದು ಪರಿಣಾಮ ಬೀಳುತ್ತೆ, ಆ ಅನುಭವ ಏನಾಗುತ್ತೆ ಅವನಿಗೆ ಅದನ್ನು ಜ್ಞಾಪಿಸುತ್ತೆ, ನಿನಗೇನೋ ಆಗಿದೆ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಮಾಂತ್ರಿಕವಾಗಿ ಮಾಡಿದಾಗ ಅದರ ಒಂದು ಸ್ವರೂಪನೇ ಬೇರೆ, ಅದರ ಕಷ್ಟನೇ ಬೇರೆ, ಅದು ಕಣ್ಣಿಗೆ ಕಾಣೋದಿಲ್ಲ, ಆದರೂ ಹಿಂಸೆ ಕೊಡುತ್ತೆ, ಒಂದು ರೀತಿಯಲ್ಲಿ ನರಳಾಟ ಕೊಡಿಸ್ಬಿಡುತ್ತೆ. ಆ ಒಂದು ವ್ಯವಸ್ಥೆ ಮಾಂತ್ರಿಕವಾದಂತಹ ಕ್ರಿಯೆಗಳಿಗೆ ಭಾಳಷ್ಟು ಕಾಣುತ್ತೆ. ಮತ್ತು ನಾವು ಇದನ್ನು ಸರಿಯಾಗಿ ನೋಡೋದಾದರೆ ಈ ಸ್ತ್ರೀಯರಲ್ಲಿ ಭಾಳಷ್ಟು ಬೇಗ ಏನದು ಸೌಂದರ್ಯ ಹಾಳಾಗೋದು ಮಾಂತ್ರಿಕವಾಗಿ ನಡೆದಾಗ ಲಕ್ಷಣಗಳು ಗುರುತಿಸ್ಬೋದಾಗಿದೆ. ಈ ತಲೆಯಿಂದ ಈ ಕೂದಲುಗಳು ಬೇಗ ಉದುರುವಂಥ ವ್ಯವಸ್ಥೆ ಆಗುತ್ತೆ. ಕೆಲವೊಬ್ಬರಿಗೆ ಊಟ ಆಹಾರದಲ್ಲಿ ಸಮಸ್ಯೆ ಆಗುತ್ತೆ, ಸರಿಯಾಗಿ ಮತ್ತು ಪದೇ ಪದೇ ಮನೆಯಲ್ಲೇ ಆರೋಗ್ಯ ಕೆಡ್ತಾ ಇರೋದು. ಅಮಾವಾಸ್ಯೆ ಹುಣ್ಣಿಮೆ ಅಂಥ ಸಂದರ್ಭಗಳಲ್ಲಿ ಏನಾದರೂ ಒಂದು ಅನಾಹುತ ಎಡವಟ್ಟುಗಳು ಮನೆಯಲ್ಲಿ ಆಗ್ತಕ್ಕಂಥದ್ದು, ಕೆಟ್ಟ ಕೆಟ್ಟ ಸ್ವಪ್ನಗಳಾಗಿರ್ಬೋದು, ಸತ್ತವರು ಮತ್ತೊಬ್ಬರು ಬಂದು ಏನೋ ಒಂದು ರೀತಿ ಸೂಚನೆಗಳಾಗಿರ್ಬೋದು, ಮನೇಲಿ ಸಾಕು ಪ್ರಾಣಿಗಳಿದ್ದರೆ ಹಠಾತ್ತನೆ ಏನಾದರೂ ಸಾವಿಗೀಡಾಗ್ಬೋದು, ಅಥವಾ ಈ ನಾಯಿಗೆ ಸಾಕ್ತಾರೆ ವಿಪರೀತವಾಗಿ ಕಿರಿಸ್ತಾ ಇರ್ತವೆ. ಕೆಲವೊಂದನ್ನು ಸೂಕ್ಷ್ಮವಾಗಿ ನೋಡಿ ನಾವು ತಿಳ್ಕೊಳ್ಬೋದು. ಕೆಲವೊಂದು ಶಕುನಗಳು ಸೂಚನೆಗಳನ್ನು ಕೊಡುತ್ತೆ. ಶಕುನಗಳು ಬಂದಿದ ತಕ್ಷಣ ಕೆಟ್ಟದ್ದು ಅನ್ನೋದಲ್ಲ, ಹಿಂಗಾಗಿದೆ ಅನ್ನೋವಂಥ ಒಂದು ಎಚ್ಚರ ಕೊಡುತ್ತೆ. ನಾವು ತಿಳ್ಕೊಳ್ಳೋಷ್ಟರಲ್ಲಿ ಘಟನೆಗಳು ಜರುಗಿಬಿಡುತ್ತೆ, ಸಮಸ್ಯೆಗಳಾಗ್ಬಿಡುತ್ತೆ. ವ್ಯಾವಹಾರಿಕವಾಗಿ ಸೋಲು, ಅಥವಾ ಎಲ್ಲೂ ದೊಡ್ಡ ಉತ್ಪನ್ನ ಆದಾಯ ಇರೋದಿಲ್ಲ, ಮಾನಸಿಕವಾದಂಥ ಒಂದು ಕಾಡಾಟ ಶುರು ಆಗುತ್ತೆ, ಭ್ರಮೆ ಆಗುತ್ತೆ, ಯಾರೋ ಒಂದು ರೀತಿಯಲ್ಲಿ ಏನೋ ಪಕ್ಕದಲ್ಲಿ ಓಡಾಡ್ದಂಗೆ, ಕಿವಿಯಲ್ಲಿ ಏನೋ ಹೇಳ್ದಂಗೆ, ವಿಶುದ್ಧ್ವನಿ, ಒಂದೊಂದು ರೀತಿಯಲ್ಲಿ ಒಬ್ಬೊಬ್ರಿಗೆ ಸಮಸ್ಯೆ. ಪರ್ಟಿಕ್ಯುಲರಾಗಿ ಹೀಗೆ ಸಮಸ್ಯೆ ಆಗುತ್ತೆ ಅನ್ನೋದೆಲ್ಲೂ ಇಲ್ಲ, ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಸಮಸ್ಯೆ. ಆ ರೀತಿಯಲ್ಲಿ ಈ ಮಾಂತ್ರಿಕವಾದಂಥ ಶಕ್ತಿಕೂಟಗಳಿಂದ ಮನುಷ್ಯ ಅನುಭವಿಸ್ಲಿಕ್ಕೆ ಭಾಳಷ್ಟು ಕಾರಣಗಳು ಸಹಜವಾಗಿ ಬರುತ್ತೆ. ಇದು ಯಾರು ಅನುಭವಿಸ್ತಾನೆ ಅದು ನರಕನೇ. ಅದು ಈ ಕೆಲವೊಬ್ರು ಎಲ್ಲ ಏನೋ ಹೇಳ್ತಾ ಇದ್ದಾನೆ, ಏನೋ ಮಾಡಿಸ್ತಿದಾರಂತ, ನಿಜಾನ ಸುಳ್ಳು ಅನ್ನೋವಂಥ ಲೆಕ್ಕಾಚಾರದಲ್ಲಿ ಹೇಳ್ತಾರೆ. ಅನುಭವಿಸ್ತಾನಿಗೆ ಗೊತ್ತಿರ್ತದೆ ಅದರ ಸಂಕಟ ಏನು ಅಂತ ಹೇಳ್ಬಿಟ್ಟು. ಒಟ್ಟಾರೆಯಾಗಿ ಇನ್ನೊಬ್ಬರನ್ನ ತುಳಿಲಿಕ್ಕೆ ಇದೊಂದು ಅಸ್ತ್ರವಾಗಿ ಉಪಯೋಗಿಸ್ಕೊಳ್ತಾರೆ, ಈ ಮಾಂತ್ರಿಕವಾದಂಥ ಮಾಟ ಮಂತ್ರ ಅಥವಾ ಮಾಡಿಸಿರುವಂಥ ಪ್ರಯೋಗಗಳನ್ನು. ಅಷ್ಟೇ ನಾನು ಹೇಳ್ಬೋದು ಇಲ್ಲಿ.
ಓಕೆ ಗುರುಗಳೇ, ಇವಾಗ ಯಾರೋ ಮಾಟ ಮಂತ್ರ ಮಾಡಿಸಿರ್ತಾರೆ ಅನ್ನೋ ಸೂಚನೆಗಳು ನಮಗೆ ಸಿಗ್ತಾ ಇದೆ, ಅದೆಲ್ಲ ಓಕೆ ಗುರುಗಳೇ, ನೀವು ತಿಳಿಸ್ಕೊಟ್ರಿ ಯಾವ ರೀತಿಯಾಗಿ ಸಿಗ್ಬೋದು ಅಂತ. ಬಟ್ ಯಾರು ಮಾಡಿಸಿದ್ದಾರೆ ಮಾಟ ಮಂತ್ರ, ಯಾರು ಮಾಡಿಸಿದ್ದಾರೆ, ನಮ್ಗೆ ಹೇಗೆ ಗೊತ್ತಾಗುತ್ತೆ ಗುರುಗಳೇ? ಹಾಂ ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಇದು ನಾವು ಇಷ್ಟು ದಿನ ಪರಿಹಾರದಲ್ಲೇ ಹೇಳ್ತಾ ಇದ್ದೆ, ಮಾಡಿಸಿದ್ದಾರೆ. ಸರಿ, ಯಾರು ಮಾಡಿಸಿದ್ದಾರೆ ಅನ್ನೋದು ಪ್ರಶ್ನೆಯಾಗೇ ಉಳಿದು ಬಿಡುತ್ತೆ. ಹೌದು. ಈ ಕೆಲವೊಬ್ರು ಏನಂತಾರೆ, ನಾನು ಇದುವರೆಗೂ ಬುದ್ಧಿ ಬಂದಾಗಿಂದ ಒಬ್ರಿಗೂ ದ್ರೋಹ ಮಾಡಿಲ್ಲ, ಒಬ್ರಿಗೂ ಅನ್ಯಾಯ ಮಾಡಿಲ್ಲ, ಯಾರ್ದು ತಿಂದಿಲ್ಲ, ಯಾರ್ದು ತಲೆ ಹೊಡೆದಿಲ್ಲ, ಏನೂ ಮಾಡಿಲ್ಲ, ಆದರೂ ನನಗೆ ಇಂಥ ಕಷ್ಟ ಯಾಕೆ ಕೊಡ್ತಾ ಇದ್ದಾರೆ, ನಾನಂಥದ್ದು ಏನು ಮಾಡಿದ್ರೆ ಅಂತ ನನಗೆ ಮಾಡಿಸ್ತಾ ಇದ್ದಾರೆ. ಎಲ್ಲರೂ ನನ್ನ ಜೊತೆ ಚೆನ್ನಾಗೇ ಇರ್ತಾರೆ, ಒಂದು ಒಳ್ಳೆ ಭಾವನೆಯಲ್ಲೇ ಇರ್ತಾರೆ, ಯಾರು ಇದರಲ್ಲಿ ಮಾಡಿಸಿರ್ಬೋದು ನನಗೆ, ನಾನು ಅಂಥದ್ದು ಅವರಿಂದ ಏನು ತೊಗೊಂಡಿದ್ದೀನಿ ಹೇಳಿ ಅಂತ ಹೇಳ್ತಾರೆ. ಒಂದು. ಎರಡನೇದಾಗಿ ಕೆಲವೊಮ್ಮೆ ಏನಾಗುತ್ತೆ, ಮಾಡಿಸಿರೋದನ್ನ ಹೋಗ್ಬಿಟ್ಟು ನೀವೇ ಮಾಡಿಸಿದ್ರಿ ಅಂತ ಹೋಗ್ಬಿಟ್ಟು ಜಗಳಕ್ಕೆ ನಿಲ್ಲಕ್ಕಾಗಲ್ಲ. ಒಂದು ಮನುಷ್ಯ ದುಷ್ಟರು ಕಂಡ್ರೆ ದೂರ ಇರಬೇಕು ಅಷ್ಟೆ. ಅವನ ಆಲೋಚನೆಯಲ್ಲಾದರೂ ಅವನು ತಲೆ ಉಪಯೋಗಿಸ್ಬೋದು, ಅಂದರೆ ದೂರ ಉಳಿಬೋದು, ಅವನು ಸಹವಾಸ ಬಿಡ್ಬೋದು, ಆ ಕಡೆ ಖಾಲಿ ಮಾಡ್ಬೋದು ವಿಷಯ, ವ್ಯವಸ್ಥೆ, ಸ್ಥಿತಿ ಎಲ್ಲ ಕೂಡ. ಪರಿಹಾರಕ್ಕೆ ಹೋದಾಗ ಅದು ಮುಂದೊಂದು ದಿನ ತಿಳಿಸೋಣ, ಅದು ಬೇರೆ ವಿಷಯ. ಯಾರು ಮಾಡಿಸಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಅದು ನಾನು ಹೇಳೋದ್ರಿಂದ ನಂಬಲ್ಲ, ನೀವು ಹೇಳೋದ್ರಿಂದನೂ ನಂಬಲ್ಲ. ಯಾರಿಗೆ ಮಾಂತ್ರಿಕವಾಗಿ ಪ್ರಯೋಗ ಆಗಿದೆ ಅವನು ಅದು ನಂಬಿಕೆಗೆ ಅದು ದೃಢವಾಗಿ ಬರಬೇಕಷ್ಟೆ. ಹಾಗಂದ ಮಾತ್ರಕ್ಕೆ ಇದನ್ನು ನಾವು ನೋಡಲೇಬೇಕು ಅನ್ನೋದು. ಕೆಲವೊಮ್ಮೆ ಏನಾಗುತ್ತೆ, ಮನಸ್ಸು ಅಂತರಾಳ ಅನ್ನೋದಿದೆಯಲ್ಲ, ಇದು ಭಾರಿ ವೇಗವಾಗಿರುತ್ತೆ, ಅದು ಗೊತ್ತಾಗ್ಬಿಡುತ್ತೆ. ಎಷ್ಟೇ ಇದಿದ್ರೂ ಕೂಡ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಯಾರು ಮಾಡಿಸಿದಾರೆ ಅನ್ನೋದು ಅದು ಬೇಗನೆ ಪಡ್ಕೊಳ್ಳೋವಂಥ ಶಕ್ತಿ ಇರುತ್ತೆ. ಅದಾಗೂ ಕೂಡ ಅನುಮಾನದಲ್ಲೇ ನಾವು ಹೋಗ್ತಾ ಇರ್ತೀವಿ. ಅದು ಅನುಮಾನ ಸರಿ ಹೋಗಬೇಕು, ಅಥವಾ ಯಾರು ಮಾಡಿಸಿದಾರೆ ಅನ್ನೋವಂಥ ತಿಳ್ಕೊಳ್ಳೋವಂಥ ವ್ಯವಸ್ಥೆಗೆ ಹೋಗ್ಬೇಕಂದ್ರೆ ಒಂದು ನಿಂಬೆಹಣ್ಣು ತೊಗೊಳ್ಳಿ. ಈ ನಿಂಬೆಹಣ್ಣಿನ ಮೇಲೆ ಓಂ ಕ್ರೀಂ ಕಾಳಿ ಇಷ್ಟೇ ಬರೀರಿ. ಈ ಅಕ್ಷರವನ್ನು ಸಿಂಧೂರದಲ್ಲಾದರೂ ಬರೀರಿ, ಅಥವಾ ಈ ಕಪ್ಪು ಮಸಿ ಯಾವುದಾದ್ರೂ ಇದ್ಲು ಏನಾದರೂ ತೊಗೊಂಡು ನೀವು ಬರಿಬೋದು. ಯಾವುದಾದ್ರೂ ಕಟ್ಟಿಗೆಯಲ್ಲಿ ಇದನ್ನು ಲಿಂಬೆಹಣ್ಣಿನ ಮೇಲೆ ಬರೆದ್ಬಿಡಿ, ಒಂದೇ ಒಂದು ನಿಂಬೆಹಣ್ಣು ಬರೆದ್ಬಿಟ್ಟು ಇದನ್ನು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನವೇ ಮಾಡಬೇಕು. ಈ ನಿಂಬೆಹಣ್ಣನ್ನು ನಿಮ್ಮ ಒಂದು ಬಲಗೈಯಲ್ಲಿ ಇಟ್ಕೊಂಡು 1008 ಬಾರಿ ಇದನ್ನೇ ಹೇಳಿ. ಯಾವುದು? ಓಂ ಕ್ರೀಂ ಕಾಳಿ ಅಷ್ಟೇ. 1008 ಬಾರಿ ಇದನ್ನು ಹೇಳಿ ಈ ನಿಂಬೆಹಣ್ಣನ್ನು ನಿಮ್ಮ ಜೊತೆಲಿ ಇಟ್ಕೊಂಡು ಮಲಗುವಾಗ ನಿಮ್ಮ ತಲೆ ದಿಂಬಿನ ಕೆಳಗಡೆನೋ ಅಥವಾ ಹಾಸಿಗೆ ಕೆಳಗಡೆನೋ ಇಟ್ಟು ಮಲಗಿ. ಒಂದು 5 ದಿನ ಈ ನಿಂಬೆಹಣ್ಣನ್ನು ಉಪಯೋಗಿಸಿ, 3 ರಿಂದ 5 ದಿನ. ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಪ್ರಾರಂಭ ಮಾಡಿ. ಅಷ್ಟರಲ್ಲಿ ಮುಖಚರ್ಯೆ ಲಕ್ಷಣ ಅಥವಾ ಒಂದು ಏನು ಶಕುನಗಳ ಮೂಲಕನೋ ಅಥವಾ ಯಾರಿಂದನೋ ವಾಣಿ ಮೂಲಕನೋ ಅಥವಾ ಯಾರು ಸಹಜವಾಗಿರ್ತಾರೆ ನಿಮ್ಗೇನೋ ಮಾಡಿಸಿದ್ದಾರೆ ಅಂತಲೂ ಹೇಳ್ಬೋದು. ಕನಸಿನಲ್ಲಾದರೂ ಪರವಾಗಿಲ್ಲ, ಒಟ್ಟು ನಿಮ್ಮ ಮನಸ್ಸಿಗಾದರೂ ಪರವಾಗಿಲ್ಲ, ಇಂಥವರೇ ಮಾಡಿದ್ದಾರೆ, ಇವರೇ ಮಾಡಿದ್ದಾರೆ, ಇವರಿಂದನೇ ಆಗಿದೆ ಅನ್ನೋದು ನಿಮಗೆ ಖಾತ್ರಿ ಆಗುತ್ತೆ. ಅಷ್ಟು ಬಲವಾಗಿರ್ತಕ್ಕಂಥ ತಂತ್ರ ರಹಸ್ಯ ಇದು. ಇದನ್ನು ಮಾಡಿ ಸಾಕು. ಯಾರು ಮಾಡಿದ್ದಾರೆ ಅನ್ನೋದನ್ನು ಗುರುತಿಸಿ ಗೊತ್ತಾದರೂ ಅಷ್ಟೇ. ನಿಮ್ಗೆ ದುಷ್ಟರು ಕಂಡ್ರೆ ದೂರ ಇರ್ಬೋದು. ಹೋಗ್ಬಿಟ್ಟು ಎವಿಡೆನ್ಸ್ ಇದೆ ನನ್ನ ಹತ್ರ ನೀವು ಮಾಡಿದ್ದೀರ ಅಂತ ಹೇಳಲಿಕ್ಕಲ್ಲ ವಿಷಯ ಇದು. ಏನಂದರೆ ನಮ್ಮ ಹುಷಾರಿಗೆ ನಾವು ಇರ್ಬೋದು. ನಾಳೆ ಅಲ್ಲಿ ಊಟ ಮಾಡುವಾಗ, ಹೋಗೋವಾಗ, ಬರೋವಾಗ ಇವ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಲ್ಲ, ಸಹವಾಸ ಸಾಕು. ನಾಳೆ ಮಕ್ಕಳು ಮರಿ ಇರ್ತಾರೆ, ಇವಾಗ ಒಂದು ಏಜ್ ಇದೆ, ನಡೆಯುತ್ತೆ. ಸಣ್ಣ ಸಣ್ಣ ಇರ್ತಾರೆ ಮಕ್ಕಳು ಮರಿ, ವಯಸ್ಸಾದವ್ರ ತಂದೆ ತಾಯಿಗಳಿರ್ತಾರೆ. ಸ್ವಲ್ಪ ಅವರ ಒಂದು ದೂರ ಇಟ್ಟಷ್ಟು ನಾಳೆ ಇಂಥ ಮಾಟ ಮಂತ್ರ ದರಿದ್ರಗಳು ನಮ್ಮ ಹತ್ರ ಬರೋದಿಲ್ಲ. ಹಾಗಾಗಿ ಅದನ್ನು ತಡಿಬೋದು. ಹಾಗಾಗಿ ಬಹಳಷ್ಟು ಉಪಯೋಗ ಆಗುತ್ತೆ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಇದು ಬಹಳ ಸೂಕ್ತವಾಗಿದೆ. ಯಾರು ಕೇಳಿಲ್ಲ ಈ ಪ್ರಶ್ನೆ, ಬಟ್ ಇದರಿಂದ ಮುಖ ಗೊತ್ತಾಗುತ್ತೆ. ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಅಂತ ತೊಂದರೆ ಇಲ್ಲ. ಓಕೆ ಗುರುಗಳೇ, ಮಾಟ ಮಂತ್ರ ಅನ್ನುವಂಥದ್ದು ಯಾವ ರೀತಿ ಅವ್ರಿಗೆ ಆಗಿರುತ್ತೆ, ಆ ಸೂಚನೆಗಳು ಯಾವ ರೀತಿಯಾಗಿ ಸಿಗುತ್ತೆ, ಜೊತೆಗೆ ಮಾಟ ಮಾಡಿಸಿರೋರು ಯಾವ ರೀತಿಯಾಗಿ ಕಂಡುಹಿಡಿಬೋದು, ಯಾರು ಮಾಡಿಸಿದ್ದಾರೆ ಅಂತ ನಾವು ಕಂಡುಹಿಡಿಬೋದು, ಅದನ್ನು ಕೂಡ ತಿಳಿಸ್ಕೊಟ್ರಿ ಗುರುಗಳೇ, ಸರಳ ಒಂದು ತಾಂತ್ರಿಕ ವಿದ್ಯೆಯಿಂದ. ಧನ್ಯವಾದಗಳು. ನಮಸ್ಕಾರಮ್ಮ. ನೋಡಿದ್ರಲ್ಲ ವೀಕ್ಷಕರೇ,
ನಮಗೆ ಯಾರಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ರೆ ಯಾವ ರೀತಿಯಾಗಿ ಸೂಚನೆಗಳು ಸಿಗುತ್ತೆ, ಅದ್ರ ಜೊತೆಗೆ ಯಾರು ಮಾಟ ಮಂತ್ರ ನಮಗೆ ಮಾಡಿಸಿದ್ದಾರೆ, ಯಾವ ರೀತಿ ಕಂಡುಹಿಡಿಯೋದು, ಇದೆಲ್ಲವನ್ನು ಸರಳ ತಾಂತ್ರಿಕ ವಿದ್ಯೆ ಮುಖಾಂತರ ಯಾವ ರೀತಿಯಾಗಿ ನಾವು ತಿಳ್ಕೊಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಥವಾ ಪರಿಹಾರಗಳು ಬೇಕು ಅಂತಾದರೆ ಗುರುಗಳನ್ನು ನೀವು ಸಂಪರ್ಕ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇದೆ, ನೀವು ಗುರುಗಳನ್ನು ನೇರವಾಗಿ ಸಂಪರ್ಕ ಮಾಡ್ಬೋದು ಅಥವಾ ಫೋನ್ ಕರೆ ಮುಖಾಂತರ ಕೂಡ ನೀವು ಸಮಾಲೋಚನೆಯನ್ನು ನಡೆಸ್ಬೋದು. ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.